ಇನ್ನು ಮೊದಲು ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆ ಆಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ನಮ್ಮಲ್ಲಿ 80% ಬಿಪಿಎಲ್ ಕಾರ್ಡ್ಗಳಿವೆ. ಅದೇ ಕೇರಳ, ಆಂಧ್ರಪ್ರದೇಶ, ತಮಿಳುನಾಡಿಗೆ ಹೋಲಿಸಿದ್ರೆ ಅಲ್ಲಿ 50% ಮಾತ್ರ ಇದೆ. ನಮ್ಮ ಸರ್ಕಾರ ಬಂದ ಬಳಿಕ ಜಾಸ್ತಿ ಕಾರ್ಡ್ನ ಮಾಡಿಸಿದ್ದಾರೆ. ಆದಾಯ ತೆರಿಗೆ ಪಾವತಿದಾರರು ಕೂಡ ಇರಬಾರ್ದು, ಹಾಗೆ 1200 ರೂಪಾಯಿಗಿಂತ ಹೆಚ್ಚು ಆದಾಯ ಇರೋರು ಕೂಡ ಇರಬಾರ್ದು ಅನ್ನುವಂಥ ಒಂದು ಗೈಡ್ಲೈನ್ಸ್ ಆಧಾರದಲ್ಲಿ ಪರಿಶೀಲನೆ ಮಾಡಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈಗ ಫಸ್ಟ್ ನಮ್ಮದು ಕಾರ್ಡ್ಗಳು ಪರಿಷ್ಕರಣೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಅಂತಾಗಿದೆ. ಕಾರ್ಡ್ಗಳು ಯಾಕಂದರೆ ಈಗ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಕೊಟ್ಟರೆ ಯಾವುದು 50%ಗಿಂತ ಜಾಸ್ತಿ ಇಲ್ಲ. ನಮ್ಮಲ್ಲಿ ಬಿಲೋ ಪಾವರ್ಟಿ ಇರೋವು 80% ಕಾರ್ಡ್ ಇದೆ. ಇದರಲ್ಲಿ ಇನ್ನೊಂದೊಂದು ಸರ್ಕಾರ ಬಂದಾಗ ಅವು ಜಾಸ್ತಿ ಹಾಕ್ಕೊಂಡೋಗಿದೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಏನು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಬಾರ್ದು, ಅವನ ಪ್ರಾಫಿಟ್ಟು ಅವನಿಗೆ ಆದಾಯ 1200 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಇವೆಲ್ಲವನ್ನೂ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಆಧಾರಪಡಿಸಿ ನಾವೀಗೆಲ್ಲನೂ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. ಎನ್ಕ್ವೈರಿ ಪೂರ್ತಿ ಆದಮೇಲೆ ಎಷ್ಟು ಬಿ ಪಿ ಎಲ್ ಇದ್ದಾರೆ ಅವ್ರನ್ನ ಎ ಪಿ ಎಲ್ಗೆ ಹಾಕ್ತೀವಿ. ಬಿ ಪಿ ಎಲ್ ಅನರ್ಹರಿರ್ತಾರಲ್ಲ ಅವ್ರನ್ನ ಎ ಪಿ ಎಲ್ಗೆ ಹೋಗ್ತಾರೆ. ಉಳಿದಂಥದ್ದಕ್ಕೆ ಕರೆಕ್ಟಾಗಿ ಏನೇನು ಕೊಡಬೇಕು ಅಂತ ನೆಕ್ಸ್ಟ್